ಪುತ್ತಿಲ ಪರಿವಾರಕ್ಕೆ ರಾತ್ರಿ ಹಗಲು ಕೆಲಸ ಮಾಡಿದಂಥ ಅಹರ್ನಿಶಿ ದುಡಿದಂತಹ ಪ್ರಸನ್ನ ಮಾರ್ತರಿಗೆ, ಉಮೇಶ್ ಗೌಡ್ರಿಗೆ ಸ್ಥಾನಮಾನವನ್ನು ಕೊಡಿ. ಹಾಗಾದ್ರೆ ಬಾಕಿ ಕಾರ್ಯಕರ್ತರು, ಇಲ್ಲಿ ಸಾಮಾನ್ಯವಾಗಿ ಕಾರ್ಯಕರ್ತರು ಇದ್ದವರೆಲ್ಲರೂ ಕೂಡ ಅಂತ ಪುಂಡಿ ಕಾಯಿಸ್ತಾ ಇದ್ದದ್ದ? ಇವರಿಗೆ 7 ಗಂಟೆ ಆದ್ರೆ ಮನೆಗೆ ಹೋಗಬೇಕು ಪ್ರಸನ್ನ ಮಾರ್ತರಿಗೆ. ನಾನು ಹೇಳುದಿಲ್ಲ, ನಾನು ಹೇಳಿದ್ರೆ ಅವರು ನನ್ನ ಹತ್ರ ಯಾವ ತಪ್ಪಾಗಿ ಅವ್ರು ನಡ್ಕೊಳ್ಳಿಲ್ಲ. ಅಂತ ಸಂದರ್ಭದಲ್ಲಿ ನಾವು 3 ಗಂಟೆಗೆ 4 ಗಂಟೆಗೆ ಇವರಿಗೆ ಅರುಣ್ ಕುಮಾರ್ರಿಗೆ 3 ಗಂಟೆಗೆ 4 ಗಂಟೆಯಲ್ಲಿ ಕೊರಗಜ್ಜನ ಕೋಲಕ್ಕೆ ಹೋಗೋದೇ ಗೊತ್ತೇ ಇಲ್ಲ. ನಾನು ಹೋಗುದು ಒಟ್ಟಿಗೆ ಕಾರದತ್ತು ಮಣಲಿದ ಕಜಿಪು ತಿಂದು ಬರೋದು. ಇಲ್ಲಿ ಒಟ್ರಾಸಿ ಹೊಟ್ಟೆ ನೋವ ಅಲ್ಲ ಮುಕ್ಳಿ ಉರಿಯುವುದೋ ಏನೂ ಗೊತ್ತಾಗುದಿಲ್ಲ ನಮಗೆ. ಆನವನೇ 6 ಗಂಟೆಗೆ ರಾಜಣ್ಣ ಎಲ್ಲಿದ್ದು ಅಂತೇಳಿ ಇವ್ರು ಫೋನ್ ಮಾಡ್ಲಿಕ್ಕಾಯ್ತು. ಆ ರೀತಿ ನಾವು ಕೆಲಸ ಮಾಡಿದವರು ಇದರಲ್ಲಿ. 2 ಗಂಟೆ 3 ಗಂಟೆ ಇಲೆಕ್ಷನ್ನ ದಿವಸ ನಾನು ಹಾಸ್ಪಿಟ್ಲಲ್ಲಿದ್ದೆ, ಅಡ್ಮಿಟ್ ಆಗಿದ್ದೇನೆ. ನಾನು ಇಷ್ಟು ಡಿವೋಟಿಂಗ್ ಆಗಿ ನಾನು ನನ್ನದೇ ಅಂತೇಳಿ ತಿಳ್ಕೊಂಡು ನಾನು ಹೋದವ. 1 ರೂಪಾಯಿ ಕೂಡ ನಾನು ಅವರ ಕೈಯಿಂದ ತಗೊಳ್ಳದೆ ಓಟಿನ ದಿವಸ ನನ್ನ ಗಾಡಿಯನ್ನು ಕೊಟ್ಟು, ಅಲ್ಲಿ ಪ್ರಮೋದ್ ಕೃಷ್ಣ ಅಂತೇಳಿ ಒಬ್ರು ಸಿ ಎ ಅವರು ಇದ್ರು, ಅವರನ್ನು ನನ್ನ ಗಾಡಿ ಕೊಟ್ಟು ಪ್ರತಿ ಬೂತನ್ನು ಸಂದರ್ಶಿಸಲಿಕ್ಕೆ ನಾನು ಕಳಿಸಿದ್ದೇನೆ. ಅಂಥದ್ರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭ ಬರುವಾಗ ಅದೇ ವೇದಿಕೆಯಲ್ಲಿ ಪ್ರಸನ್ನ ಮಾರ್ತಾ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ ಅಂತೇಳಿದ್ರು. ನಾನು ಅದೇ ಮಾತನ್ನು ಹೇಳಿದೆ. ಇವತ್ತು ಹುಟ್ಟಿದ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಪುತ್ತಿಲ ಪರಿವಾರದಿಂದ ಬಿಜೆಪಿಯೊಂದಿಗೆ ಸಂಧಾನ ಮಾಡಲಿಕ್ಕೆ ತಾಂಬೂಲ ಹಿಡ್ಕೊಂಡು ಹೋಗುವುದಿಲ್ಲ ಅಂತ ಹೇಳಿದೆ. ತಪ್ಪೇನುಂಟು? ಹಾಗಾದ್ರೆ ಅದರ ಪ್ರತಿಕ್ರಿಯೆ ಬಂದದ್ದು ಅರುಣ್ ಕುಮಾರ್ ಪುತ್ತಿಲರ ಬಾಯಿಂದ ಏನು ಅಂತ ಹೇಳಿದ್ರೆ, ಆರ್ಯರ ಅಂಚಪಣಿಯರ ಅಂತೇಳಿ ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ, ದುಷ್ಟಗ್ರಹಗಳು ಇವರು ಒಟ್ಟಿಗಿದ್ದಾರೆ, ಇವರಿಗೆ ಅರ್ಥ ಆಗುದಿಲ್ಲ ಅಂತ. ದುಷ್ಟಗ್ರಹಗಳು ಇವರಿಗೆ 100% ಅರ್ಥ ಆಗುವುದಿಲ್ಲ ಅಂತ ನಿಮಗೆ ಅರ್ಥ ಆಗುವುದಿಲ್ಲ, ಜಾಗ್ರತೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಜಾಗ್ರತೆ ಮಾಡಿ, ನೀವು ನಿಮ್ಮತನವನ್ನು ಉಳಿಸಿಕೊಳ್ಳಿ. ನೀವು ಯಾರು ಅಂತ ನೋಡಿ, ನಿಮ್ಮ ಆಲೋಚನಾ ವಿಧಾನವನ್ನು ನೀವು ನೋಡಿ, ನೀವೇನು ಮಾಡಬೇಕು ಇದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದೆ. ಬಾಯಿ ಬಿಟ್ಟು ಹೇಳಿದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಂಥ ಕಾರ್ಯಕರ್ತರು, ಸಹಾಯ ಮಾಡಿದ ಕಾರ್ಯಕರ್ತರು, ಸಹಕರಿಸಿದ ಕಾರ್ಯಕರ್ತರು, ನಗರಸಭೆಯಲ್ಲಿ ಗ್ರಾಮ ಪಂಚಾಯತ್ ಸಮಯದಲ್ಲಿ ಕೂಡ ಕೆಲಸ ಮಾಡಿದಂಥವರಿಗೆ, ಅಭ್ಯರ್ಥಿಗಳಿಗೂ ಕೂಡ, ಸೋತ ಅಭ್ಯರ್ಥಿಗಳಿಗೂ, ಕೆಲಸ ಮಾಡಿದ ಕಾರ್ಯಕರ್ತರಿಗೂ ಕೂಡ ಒಂದು ಸತ್ಕಾರ ಕೂಟ ಮಾಡಿ ಒಂದು ವ್ಯವಸ್ಥೆಯಲ್ಲಿ ಅವರನ್ನೆಲ್ಲರನ್ನು ಒಂದು ಸೂರ್ನಡಿಯಲ್ಲಿ ತಂದು ನಿಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಅವ್ರ ಹತ್ರ ಹೇಳಿ ಅವರ ಕೈಯಿಂದ ಒಪ್ಪಿಗೆ ಪಡ್ಕೊಂಡು ನೀವು ಹೋಗಿ. ಇಲ್ವಾ? ಹಾಗೆ ಆಗುದಿಲ್ಲ. ನಿಮಗೆ ನೀವು ಹೇಳಿದ್ರಿ ಬಾಯಿ ಬಿಟ್ಟು, ಮೊಟ್ಟೆಗಲ್ಲು ಬಡತುಜಿಯಾನ ಜವಾಬ್ದಾರಿ ದಿಕ್ಕಜಿನ ಅಂತೇಳಿ ಹೇಳಿಲ್ವಾ ಬಾಯಿ ಬಿಟ್ಟು? ಇವತ್ತು ಯಾರೋ ಒಬ್ಬ ಮಂಗಳೂರಲ್ಲಿ ಕೂತ್ಕೊಂಡು ಚಕ್ಕನಾಕಲ ಅಂತ ಕೇಳ್ತಾ ಇದ್ದಾನೆ. ನಾವು ಚಕ್ಕನಾಕಳಾಗಿದ್ದರೆ ಇವತ್ತು 62,000 ಓಟ್ ಸಿಕ್ತಿತ್ತ ನಿಮಗೆ? ಅವ ನನ್ನನ್ನು ಪ್ರವೋಕ್ ಮಾಡ್ತಾ ಇದ್ದಾನೆ, ವಿಡಿಯೋ ಬರಡ್ ಅಂತೇಳಿ, ನನ್ನೆಲ್ಲ 10 ವಿಡಿಯೋ ಬರಡ್ ಅಂತೇಳಿ. ನಿಮ್ಮ ಮೂಗಿನ ಕೆಳಗೆ ಆಗುವಂತಹ ಕೆಲವು ಅಥರ್ವಾಣಗಳನ್ನ ನಿಮ್ಮಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತಿಲ್ಲ ಅಂತೇಳಿ ಆದ್ರೆ ಯಾವ ಸೀಮೆ ನಾಯಕ ಅಣ್ಣ? ನಾನು ಕೇಳ್ತಾ ಇರೋದು. ನಾವು ಚುನಾವಣಾ ಸಂದರ್ಭದಲ್ಲಿ ಆರಲ ಪದವಿನ ಅವಿನಾಶ್ ಕೇಳಿದ ನಮ್ಮ ಹತ್ರ, ರಾಜಾರಾಮಣ್ಣ ನಮ್ಮ ಸತ್ಯಣ್ಣನ ಲೆಪ್ಪುಗ ಅಂತೇಳಿ. ಸತ್ಯಣ್ಣ ಒಪ್ಪಿಕೊಳ್ಳಿಲ್ಲ. ನಾವು ಫೋನ್ ಮಾಡಿದ್ದೆವು, ಬಲೆ ಸತ್ಯಣ್ಣ ಅಂತ ನಾವು ಹೇಳಲಿಕ್ಕೆ ನಾವು ಫೋನ್ ಮಾಡಿದ್ದೆವು, ಆದರೆ ಅವರೇ ಒಪ್ಪಿಕೊಳ್ಳಿಲ್ಲ. ಯಾಕೆ? ಪಾಪ ಅವ್ರ ಹತ್ರ ಸೋಷಿಯಲ್ ಮೀಡಿಯಾ ಇಲ್ಲ. ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇದ್ದುಕೊಂಡು ಇವತ್ತು ಈ ರೀತಿ ಆದದ್ದು. ನಮ್ಮಲ್ಲಿ ಒಬ್ಬ ಇದ್ದಾನಲ್ಲ ಮನೀಶ್ ಕುಲಾಲ್, ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್, PhD ಮಾಡಿದವ. ನಾನು ಯಾಕೆ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಣ್ಣ ನಾನು ಸಮಾಜದಲ್ಲಿ ನಾನು ಉರ್ಬುಳಿತಿದ್ದೇನೆ. ನನಗೇನು ನೀವು ಡ್ರೆಸ್ ತೆಗೆದು ಕೊಡ್ಬೇಕಂತ ಅಗತ್ಯ ಇಲ್ಲ. ನನಗೆ ಮರ್ಯಾದೆಯ, ಚಂದದ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ಟೇಟಸ್ ಇರುವಂಥ ವ್ಯವಸ್ಥೆಯ ಒಳಗೆ ನನ್ನನ್ನು ನೀವು ಕೂರಿಸಿ ಪೂಜಿಸಬೇಕು ಅಂತೇಳುವಂಥ ಯಾವ ವ್ಯಾಮೋಹವೂ ನನಗಿಲ್ಲ. ಹಾಗಾದ ಕಾರಣ ನನ್ನ ಮಾನ ಕಳೀತೇನೆ ಅಂತೇಳಿ ನಿಮ್ಮ ಚೇಲಗಳು ಹೊರಟ್ರೆ ಅದು ಅವರ ಭಾವನೆ ಅಷ್ಟೇ. ಒರಿಯೇ ಫೋನ್ ಅಂತದ್ದು ಯಾವತ್ತೊಂದು ನೀವು ಫೇಕು ಅಂತ ಹೇಳಿದ್ರೆ ಇದು ಒರಿಜಿನಲ್ ಅಂತೇಳಿ ನಾನು ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದು 100ಕ್ಕೆ 100 ಸತ್ಯ. ಅದರಲ್ಲಿ ನನಗೇನು ಟೆನ್ಷನ್ ಎಂತ ಇಲ್ಲ. ನೀವು 10 ಸರ್ತಿ ಫೇಕ್ ಅಂತೇಳಿ ನಾನು ಒಂದೇ ಸರಿ ಇದನ್ನು ಒರಿಜಿನಲ್ ಅಂತ ಪ್ರೂವ್ ಮಾಡ್ತೇನೆ ನಾನು. ಇಟ್ಸ್ ಮೈ ಚಾಲೆಂಜ್.